ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಹಾಸನದಲ್ಲಿಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕೃತವಾದ ಅರ್ಜಿಗಳ ವಿಲೇವಾರಿ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಬಳಿಕ ಕೃಷ್ಣ ಬೈರೇಗೌಡ ಜನಸ್ಪಂದನ ಕಾರ್ಯಕ್ರಮಕ್ಕೆ ಕಾಯದೆ ಕೆಲಸಗಳನ್ನು ಜವಾಬ್ದಾರಿಯುತವಾಗಿ ಮಾಡುವ ಜೊತೆಗೆ ಈ ಪ್ರಕ್ರಿಯೆಯಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಂಡು ಜನಸಾಮಾನ್ಯರಿಗೆ ಸವಲತ್ತುಗಳನ್ನು ದೊರಕಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ತಿಳಿಸಿದರು. ಗ್ರಾಮ ಮಟ್ಟದಲ್ಲೇ ಈ ಸ್ವತ್ತುಗೆ ಸಂಬಂಧಿಸಿದಂತೆ ಸಮಸ್ಯೆಗಳಿದ್ದು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಸಚಿವರು ಜನರ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ಜನಸ್ಪಂದನ ಸಹಕಾರಿಯಾಗಿದ್ದು ಅರ್ಹರಿಗೆ ಹಕ್ಕುಪತ್ರ ನೀಡುವಂತೆ ಸೂಚಿಸಿದರು. ಹಾಸನ ಮತ್ತು ರಾಜ್ಯದೆಲ್ಲೆಡೆ ದರಖಾಸ್ತು ಪೋಡಿ ಅಭಿಯಾನ ನಡೆದಿದ್ದು ಈವರೆಗೆ 24,000 ಪ್ರಕರಣಗಳಲ್ಲಿ ಅಳತೆ ಕೆಲಸವಾಗಿದೆ. ಇನ್ನೂ ಸುಮಾರು 30,000 ಪ್ರಕರಣಗಳು ಪ್ರಕ್ರಿಯೆಯಲ್ಲಿವೆ. ಇದರಲ್ಲಿ ದಾಖಲೆಗಳು ನಾಪತ್ತೆಯಾಗಿರುವ ಪ್ರಕರಣಗಳು ಹೆಚ್ಚಿನ ಪ್ರಮಾಣದಲ್ಲಿವೆ. ಇವುಗಳನ್ನು ಹೊರತುಪಡಿಸಿದರೆ ಸುಮಾರು ಪ್ರಕರಣಗಳಲ್ಲಿ ಮಂಜೂರಾಗಿರುವ ವಿಸ್ತೀರ್ಣ ಮತ್ತು ದಾಖಲೆಗಳಲ್ಲಿರುವ ವಿಸ್ತೀರ್ಣ ಎರಡಕ್ಕೂ ವ್ಯತ್ಯಾಸವಿದೆ. ಇಂತಹವುಗಳಲ್ಲಿ ಸ್ಥಳಕ್ಕೆ ಹೋಗಿ ಸರ್ವೆ ಮಾಡಬೇಕಿದ್ದು ಈ ಬಗ್ಗೆ ಸೂಚನೆ ನೀಡಲಾಗಿದೆ ಎಂದು ವಿವರಿಸಿದರು. ಇಲ್ಲಿವರೆಗೂ ಕೂಡ ಅಧಿಕಾರಿಗಳು 4,444 ಅರ್ಜಿಗಳು ವಿಲೆ ಮಾಡಿದ್ದಾರೆ. ಇನ್ನೊಂದು 94 ಅರ್ಜಿ ಇನ್ನೂ ಬಾಕಿ ಉಳ್ಕೊಂಡಿದೆ. ಅದರಲ್ಲಿ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಕೆಲವು ಅರ್ಜಿಗಳು ವಿಲೆ ಆಗಿರೋದು ಈಗಲೂ ನನಗೆ ಸಮರ್ಪಕ ಕಾಣ್ತಾ ಇಲ್ಲ. ಅಂತವುಗಳನ್ನ ಮರುಪರಿಶೀಲನೆ ಮಾಡಿ ಸಮರ್ಪಕವಾಗಿ ಅವರಿಗೆ ನ್ಯಾಯ ಒದಗಿಸಬೇಕು ಅಂತ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ. ಜನಸ್ಪಂದನ ಕಾರ್ಯಕ್ರಮ ಹೊರತುಪಡಿಸಿದ್ರೆ ಈ ಸ್ವತ್ತುಗೆ ಸಂಬಂಧಪಟ್ಟ ಹಾಗೆ ಸುಮಾರು ಕೆಲವು ಸಮಸ್ಯೆಗಳು ಗ್ರಾಮ ಮಟ್ಟದಲ್ಲಿ ಆಗ್ತಾ ಇದೆ. ಜನರಿಗೆ ಈ ಸ್ವತ್ತು ಸಿಗೋದನ್ನ ಇನ್ನಷ್ಟು ಹೆಚ್ಚು ಸಿಗಬೇಕಾದ್ರೆ ಸಿಇಒಗೆ ಸ್ವಲ್ಪ ಈ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದೇನೆ.